ಮಾತಂಗಿ ಅಂತ ಮಾರಮ್ಮ ಎಮ್ಮ ಅತ್ತೆ ಸೊಸೆ ಎಮ್ಮ ಯಾವುದೇ ಕೆಲಸ ಕಾರ್ಯದಲ್ಲಿ ಮುಂದೆ ಇರಲೇಬೇಕು. ಎಮ್ಮ ತಿಂದರೆ ಎಲ್ಲೇ ಹೊರಗಡೆ ಹೋದ್ರು ಎಮ್ಮ ತಿಂದರೆ ಎಮ್ಮ ಹಿಂದೆ ಯಾವುದೇ ಕೆಲಸ ಕಾರ್ಯಗಳು ಮಾಡ್ಕೊಂಬರೋದು. ಇಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರ ಫಸ್ಟ್ನೇ ಪೂಜೆ ಗೊತ್ತಿದ್ದಾಗ ಮಾತ್ರ ಎಮ್ಮ ಫಸ್ಟ್ನೇ ಪೂಜೆ ಮುಗಿಸಿ ಅಂತ ಮಾಡ್ತಾರೆ. ಹಾಗಾಗಿ ಇತಿಹಾಸ ಅಂತಂದರೆ ಈ ಅಮ್ಮನ ಸೊಸೆ ಕಡಿಮಾರಮ್ಮ ಅಂತ. ಹಂಗಾಗಿ ಈ ಮತ್ತೆ ಆಗಿರೋದ್ರಿಂದ ಎಲ್ಲ ಪೂಜೆ ಪುನಸ್ಕಾರಲ್ಲೇ ಮುಂದಿಟ್ಟಂತೆ ಮಾಡೋದು. ಒಂದು ಹಬ್ಬ ಹರಿದಿನ ಬರಲಿ ಮತ್ತು ಒಂದು ಸಿಡಿ ಆಗಲಿ ಮತ್ತು ಎಲ್ರಿಗೂ ಹೋಗ್ಬೇಕು ಒಳ್ಳೆ ಪೂಜೆ ಅಂತ ಅಲ್ಲಿಂದಲೇ ಮುಂದಿಟ್ಟಂತೆ ಮಾಡ್ಕೊಂಬರ್ತಾರೆ. ಹಂಗಾಗಿ ಈ ಅಮ್ಮನ ಈ ಕಡಿಮಾರಮ್ಗಿನ ದೊಡ್ಡಳ ಅಂತ ಈ ಅಮ್ಮೆಲ್ಲ ಕೆಲಸ ಕಾರ್ಯಗಳು ಮುಂದಿಟ್ಟಂತೆ ಮಾಡ್ತಾರೆ. ಹಂಗಾಗಿ ಈ ಅಮ್ಮ ದೊಡ್ಡಳ ಅಂತ ಈ ಅಮ್ಮಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಈ ಅಮ್ಮ ಮಾಡ್ತಾರೆ. ಗೊತ್ತಿದ್ದಾರೆ ಮಾತ್ರ, ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲ. ಹಂಗಾಗಿ ಈ ಅಮ್ಮನ ಇತಿಹಾಸ ಇದೆ, ಇನ್ನು ಭಾಳ ಇದೆ. ನಮ್ಗೆ ಅಷ್ಟೊಂದು ಇನ್ನೂ ಪರಿಪೂರ್ಣ ಗೊತ್ತಿಲ್ಲ. ನಾವು ದೊಡ್ಡರಿದ್ದಾರೆ